ಒಂದು ಕುಟುಂಬದ ಸಮಸ್ಯೆ ಇದೆ. ಕುಟುಂಬದ ಸಮಸ್ಯೆ ಇದೆ. ಗೌಡ್ರ ಫ್ಯಾಮಿಲಿದು ಕುಟುಂಬದ ಸಮಸ್ಯೆ ಇದೆ. ಆ ಕುಟುಂಬದ ಸಮಸ್ಯೆಗೆ ನಾವು ಮತ್ತು ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಸಂಬಂಧಿಸಿದ ಬೀಗರು ಕರೆಸಿ ಮಾತಾಡಿದ್ದೀವಿ. ಒಂದು ಹಂತದಲ್ಲಿ ಅದು ಬಗೆಹರಬಹುದು ಅನ್ನುವಂಥ ವಿಶ್ವಾಸ ನಮಗೆ ಮೂಡಿದೆ. ಅವ್ರನ್ನ ಕರೆಸುವಂತ ಪ್ರಯತ್ನ ಮಾಡಿದ್ದೀವಿ, ಕರೆಸಿದ್ದೀವಿ ಕೂಡ. ಅದರಲ್ಲಿ ಒಬ್ಬರು ಬೆಂಗಳೂರಿನಲ್ಲಿದ್ದರು, ಅವ್ರು ಬಂದಿದ್ದಿಲ್ಲ. ಯಾರು ಮೂಲ ಅದಕ್ಕೆ ವಾರಸ್ದಾರ ಅದಲ್ಲ, ಆ ಮೂಲ ವಾರಸ್ದಾರ ಅವರು ಬಂದಿರಲಿಲ್ಲ. ಅವರು ಕನಕಪುರದಲ್ಲಿ ಒಬ್ಬರು ಟೀಚರ್ ಆಗಿದ್ದರು. ಸೊ ಅವ್ರನ್ನ ಕರೆಸಿ ಮಾತಾಡಬೇಕಾಗಿದೆ. ಇದು ಆದ ತಕ್ಷಣ ಒಂದು ದಿವಸ ಕೂತ್ಕೋತೀವಿ. ಈ ಮದುವೆ ಸೀಸನ್ ಆದ ತಕ್ಷಣ ಒಂದು ದಿವಸ ಕೂತ್ಕೋತೀವಿ. ಕುತ್ಕೊಂಡು ಅದನ್ನು ಕರೆಸಿ ಬಗೆಹರಿಸ್ತೀವಿ. ಅದೇನು ಭಾಳ ದಿವಸದ ಕೆಲಸ ಇಲ್ಲ. ಎಲ್ಲ ಸೇರಿ ಒಂದು 15 ದಿವಸ ಕೆಲಸ ಮಾಡಿದ್ರೆ ಥ್ರೂ 15 ಡೇಸ್ ಅದ್ರ ಕಾಂಟ್ರಾಕ್ಟರ್ ಯಾರಿದ್ದಾರೆ ಅಂದರೆ ಇವರಿದ್ದಾರೆ. ಯಾರಪ್ಪ ಅವರು ಎಸ್.ಎಂ. ಬಿರಾದರ್ ಅಂತ ಹೇಳಿ ಇದ್ದಾರೆ. ಒಬ್ಬರು ರಾಜಕೀಯ ನಾಯಕರು ಸಂಬಂಧಿಕರೇ ಅವರು. ನನಗೆ ಅವ್ರು ಯಾರು ಅನ್ನುವಂಥವ್ರಿಗೆ ರಾಜಕೀಯ ನಾಯಕರ ಸಂಬಂಧಿಕರು. ಮತ್ತು ಅದನ್ನು ಈಗ ಕೇಳಿ ಅಂದರೆ ಹೇಳೇ ಬಿಡ್ತೀನಿ. ಮೊನ್ನೆ ಕೆಲವು ಮಾತುಗಳನ್ನು ಆಡಿದ್ದಾರೆ ಒಬ್ಬರು ನಾಗರಬೆಟ್ಟದಲ್ಲಿ. ಅವು ಮೂರ್ಖತನದ ಪರಮಾವಧಿಯ ಮಾತುಗಳು. ನಾನು ಇವತ್ತಿಗೂ ಅವ್ರನ್ನ ಭೇಟಿನೂ ಆಗಿಲ್ಲ. ಅವ್ರ ಜೊತೆ ಭೇಟಿಯಾಗಿರ್ಬೋದು, ಯಾರೋ ಮದುವೆ ಮುಂಜುವೆಯಲ್ಲಿ ಸುಮ್ಮನೆ ನಮಸ್ಕಾರ ಚಮತ್ಕಾರ ಅಂದಿರ್ಬೋದು. ಆದರೆ ಅವ್ರ ಕಡೆಯಿಂದ ಒಂದು ಕಪ್ ಚಾಯ ಕೂಡ ನಾನು ಇವತ್ತಿಗೂ ಕುಡುದಿಲ್ಲ. ಟೀ ಸುದೇ ಕುಡುದಿಲ್ಲ. ಟೀ ಬಿಡಿ, ನೀರು ಸುದೇ ಕುಡುದಿಲ್ಲ. ಕೈಯಿಂದ ನೀರು ಸುದೇ ಕುಡುದಿಲ್ಲ ಅನ್ನೋದು ಪ್ರಮಾಣ ಮಾಡಬೇಕು. ಯಾರೋ ಮಾಡಿದ್ದು ಎಲ್ಲೇ ಮಾಡಿದ್ರು, ಅವ್ರು ಏನ್ ಮಾಡ್ಯಾರೋ ಹಿಂದೆ ಅವ್ರಿಗೆ ಗೊತ್ತಿಲ್ಲ. ನಾನು ಮಾತ್ರ ಇವತ್ತಿನವರೆಗೂ ಅವ್ರು ಯಾವನು ಕರೆದಿಲ್ಲ. ಯಾವನಿಗೂ ಏನಪ್ಪಾ ಅಂದ್ರೆ ಇಷ್ಟು ದುಡ್ಡು ಕೊಟ್ಟು ಕೆಲಸ ಚಾಲು ಮಾಡಂತ ಇವತ್ತಿಗೂ ನಾನು ಜೈಮನ್ನಲ್ಲಿ ಹೇಳಿಲ್ಲ. ಮತ್ತು ಅವ್ರಿಗೆ ಹೇಳ್ಯಾರ ಅಂತ ಪ್ರೂವ್ ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತದೆ. ಇಲ್ಲ, ಅವ್ರು ಕ್ಷಮೆ ಕೊಡ್ಬೇಕು. ಬಾಯಿ ಕೊಟ್ಟಾನಂತ ಏನಾದ್ರು ಮಾತಾಡೋದು. ನಿಮ್ಮ ವಯಸ್ಸೇನ್ರಿ? ನಿಮ್ಮ ಅನುಭವ ಏನಿದೆ? ನೀವು ಯಾರ ಬಗ್ಗೆ ಮಾತಾಡ್ತೀರಿ ಅನ್ನುವಂತ ಆಲೋಚನೆ ಬೇಡ ನಿಮಗೆ. ಹೇಳ್ರಿ ನೋಡೋಣ. ಮನಸ್ಸಿಗೆ ಬಂದಂಗೆ ಬಾಯಿ ಬಂದಂಗೆ ಏನಾರ ಮಾತಾಡೋಣ. ಇವ್ರಿಗೆಲ್ಲ ಸ್ಯಾಡಿಸ್ಟ್ ಅಂತೀವಿ ನಾವು. ಇವ್ರಿಗೆ ಏನಂತೀವಿ? ಸ್ಯಾಡಿಸ್ಟ್ ಅಂತೀವಿ. ನನಗೆ ಸ್ಯಾಡಿಸ್ಟ್ ಅಂತ ಇಂಗ್ಲಿಷ್ ಪದ ಗೊತ್ತು, ಕನ್ನಡದಲ್ಲಿ ಏನಂತೀರೋ ಗೊತ್ತಿಲ್ಲ. ಸ್ಯಾಡಿಸ್ಟ್ ಇರ್ತಕ್ಕಂಥ ವ್ಯಕ್ತಿಗಳು ಇವರು. ಯಾರು ಚಂದ ಇರ್ತಾರೆ, ಯಾರ ಬೆಳವಣಿಗೆನೂ ಇವರು ಸಹಿಸೋದಿಲ್ಲ, ಯಾರ ಒಳ್ಳೆಯವ್ರ ಬಗ್ಗೆನೂ ಇವರು ಗುಣದಾನ ಮಾಡುವಂಥವ್ರಲ್ಲ. ಇವ್ರು ಎಲ್ಲರಿಗೂ ಅದೊಂದು ಇದು. ಇವರು ಸಮಯ ಅನುಸಾರವಾಗಿ ಆ ಸಮಯ ತಕ್ಕಂತೆ ಅಲ್ಲಿರ್ತಕ್ಕಂಥ ಒಂದು ವಾತಾವರಣ ಏನು ಯಾವ ಉದ್ದೇಶಕ್ಕೆ ಕರೆದಾರ ಆ ಉದ್ದೇಶ ಸೀಮಿತವಾಗಿ ಒಂದ್ ದಿವಸ ಮಾತಾಡಿದ್ರು. ಇವ್ರನ್ನ ಯಾಕೆ ಕರೆಸ್ತಾರೋ ಗೊತ್ತಿಲ್ಲ ನನಗೆ. ಎದಕ್ ಕರೆಸ್ತಾರ? ದೊಡ್ಡವ್ರನ್ನ ಮತ್ತೊಬ್ಬರನ್ನ ಬೈಯಾಕ್ ಕರೆಸ್ತಾರ ಏನು? ಮಾತಾಡ್ಸಕ್ ಕರೆಸ್ತಾರ ಏನು? ನಾನು ಹೇಳಿದ್ದೀನಿ, ಅಂತ ಸಮಾರಂಭಕ್ಕೆ ನಾನು ಇನ್ ಮುಂದೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಇನ್ನು ಅಂತ ಸಮಾರಂಭಕ್ಕೆ ನಾವು ಮುಂದೆ ಹೋಗೋದಿಲ್ಲ. ಕರೆಯುವಂತ ಅವಶ್ಯಕತೆನೂ ಇಲ್ಲ. ನಮ್ಮನ್ನ ನಾವು ಅಂತ ಸಮಾರಂಭ ಹೋಗುವ ಅವಶ್ಯಕತೆನೂ ಇಲ್ಲ. ಅಂತವ್ರನ್ನ ಕರ್ಕೊಂಡು ಸಮಾರಂಭ ಮಾಡ್ರಿ. ಅದಕ್ಕೆ ತಡೆದ್ರಿ ಅಂತ ಹೇಳ್ತೀನಿ. ನಾಗರಬಟ್ಟೆ ಅವರೇ ಅವರು ಮಾವನೇ ಮಾಡ್ತಕ್ಕಂಥ ಕೆಲಸ ಏನು ಅವ್ರು ಪ್ರಯತ್ನ ಮಾಡಿದ್ರು 5 ವರ್ಷಗಟ್ಲೆ ಕೆಲಸ ತಗೊಂಡು 4.5 ವರ್ಷ ಏನ್ ಪ್ರಯತ್ನ ಮಾಡಿದ್ರು ರೈತರ ಮನವೊಲಿಸ್ಲಿಕ್ಕೆ ಇವರು? ಅವನ ಬಗ್ಗೆ ಗೌರವ ಇದೆ ನನಗೆ. ಪಾಪ ಅವನ ಬಗ್ಗೆ ನಾನು ಎರಡನೇ ಮಾತು ಅನ್ನೋದಿಲ್ಲ. ಪ್ರಯತ್ನ ಯಾಕಾಗಿಲ್ಲ ಅಂದ್ರೆ ಅವ್ನು ಬೇರೆ ಊರು, ಇಲ್ಲಿ ಕಾಂಟ್ರಾಕ್ಟ್ರು. ಮತ್ತೆ ನೀವೆಲ್ಲ ಕೂಡ ಮಾಡ್ಬೇಕಾಗಿತ್ತಲ್ಲ, ಅಧಿಕಾರದಾಗಿದ್ದಿಲ್ಲ ಅವ್ರ. ಚುನಾವಣೆ ಐತಂದ್ರೆ ಇನ್ನು ಒಂದು 15 ದಿವಸ ತಿಂಗಳಿದ್ದಾಗ ನಮ್ಮನ್ನ ಸೇರಿರಿ. ಇಲ್ಲ ಅಂತ ಅನ್ನೋದಲ್ಲ ನಾನು. ಇನ್ನು 15 ದಿವಸ ಚುನಾವಣೆ ಇತ್ತು, ಬಂದು ನಮ್ಮನ್ನು ಸೇರ್ಕೊಂಡಿರಿ. ಆದ್ರೆ ಅಲ್ಲಿವರೆಗೂ ಅಲ್ಲೇ ಇದ್ದೀರಲ್ಲ.
ಯಾಕೆ ಅದನ್ನ ನೀವು ಮಾಡಲಿಲ್ಲ? ಅದಕ್ಕೆ ಇವೆಲ್ಲ ಉದ್ದಾಟತನದ ಮಾತುಗಳು ಸರಿಯಲ್ಲ. ಜನಕ್ಕೆ ಕೆಲವ್ರಿಗೆ ನಾನು ಹೇಳ್ತೀನಿ, ಸಿನಿಮಾಗಳು ಕೆಲವು ಉಡ್ತಿರ್ತವೆ. ಆ ಸಿನಿಮಾಗಳಲ್ಲಿ ಕೆಲವೊಂದು ವರ್ಗದ ಜನ ಇರ್ತಾರೆ, ಆ ಹೀರೋಯಿನ್ ಜಗ್ಗಾಡ್ತಿರ್ತಾರೆ ನೋಡಿ. ಜಗ್ಗಾಡುವಂತ ಗುಂಡಾಗಳು ಜಗ್ಗಾಡುವಂತ ಸೀನ್ ನೋಡಕ್ ಬಂದು ಸಿಟಿ ಹೊಡೆದು ಹೊರಗೆ ಹೋಗ್ಬಿಡ್ತಾರೆ. ಅರ್ಥ ಆಯ್ತಲ್ಲ ನಿಮ್ಗೆ? ಆ ಮನಸ್ಥಿತಿ ಇರುವಂತ ಜನ, ಆ ಮನಸ್ಥಿತಿ ಇದ್ದವ್ರು ಕೆಲವರು ಸಿಟಿ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ. ಅಂತ ಮನಸ್ಥಿತಿ ಇದ್ದವರು ಸಿಟಿ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ. ಸತ್ಯ ಅನ್ನೋದು ಇರದೆ ಮಾತಾಡಿದ್ರೆ ಎಲ್ಲಿಗೆ ಹೋಗ್ಬಿಡ್ತೀವಿ ನಾಳೆ. ಇಂಥ ಪುಂಡಾಟಿಗಿಡಿ ಮಾಡೋರಿಗೆ ನೀವು ಕೆಳಗಡೆ ಇರತಕ್ಕಂಥವ್ರ ನೀವು ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ, ಅವ್ರು ಮಾಡೋ ಕೆಟ್ಟ ಕೆಲಸಕ್ಕೆ, ತಪ್ಪು ಕೆಲಸಕ್ಕೆ ನೀವು ಪ್ರೋತ್ಸಾಹ ಕೊಟ್ರೆ ಸಮಾಜ ಉಳಿತೈತೆ ನಾಳೆ. ಇದನ್ನ ಅರ್ಥ ಮಾಡ್ಕೋಬೇಕು ಜನ. ನಾವು ಅಲ್ಲಿ ಸಮಸ್ಯೆ ಇರುವಂತ 4 ಜನ ರೈತರಿಗೆ ಅವಾರ್ಡ್ ಕಾಪಿ ಕೊಟ್ರೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತೇನೋ ಅವರು ಬೇಡಿಕೆ ಇದೆ. ಕಾಪಿ ಪ್ರಶ್ನೆ ಬಂದಿಲ್ಲ. ನೋಡಿ ಏನಾಗಿದೆ ಹೇಳ್ತೀನಿ. ಅವಾರ್ಡ್ ಈಗ ಹೊಸದಾಗಿ ತಿದ್ದುಪಡಿ ಆಗಿದೆ. ಈಗ ಬಯಲು ಭೂಮಿಗೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.